ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಕೊನೆ ಹಂತವನ್ನ ತಲುಪಿದೆ. ಈಗ ಫೈನಲ್ ಯಾರಾಗ್ತಾರೆ ಸಿಎಂ? ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಒಂದು ಕಡೆ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಮುಗಿದಿದೆ. ಅಕ್ಕಪಕ್ಕ ಕೂತ್ಕೊಂಡು ಸಿದ್ದರಾಮಯ್ಯ ಅವರು ಅದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕೂಡ ಮುಗಿಸಿದ್ದಾರೆ. ನೋಡಿ, ಸಿದ್ದರಾಮಯ್ಯ ಈಗ ಡಿಕೆಶಿ ಮುಂದೆ ಸೋತವರ್ಯಾರು? ಅಧಿಕಾರ ಬಿಡೋ ವೇಳೆ ಕಂಪ್ಲೀಟ್ ಸರೆಂಡರ್. 4 ದಶಕಗಳ ಹೋರಾಟ 3 ವರ್ಷದಲ್ಲಿ ಕೊನೆಯಾಗುತ್ತಾ? ಸಿದ್ದರಾಮಯ್ಯ ಅಂತ ಹೇಳಿದ್ರೇನೆ ಹೋರಾಟಕ್ಕೆ ಹೆಸರಾಗಿದ್ದಂಥವರು. ಅಂಥ ಸಿದ್ದರಾಮಯ್ಯ ಅವರು ಶಸ್ತ್ರತ್ಯಾಗ ಮಾಡ್ತಾರಾ? ಅಷ್ಟು ಈಸಿಯಾಗಿ ಸಿಎಂ ಸ್ಥಾನವನ್ನ ಬಿಟ್ಕೊಟ್ಟು ಬಿಡ್ತಾರಾ? ಹೈಕಮಾಂಡ್ ಹೇಳಿದ ತಕ್ಷಣ ಓಕೆ ನಾನು ರಾಜೀನಾಮೆ ಕೊಟ್ಟೇ ಬಿಡ್ತೀನಿ ಅಂತ ಹೇಳ್ತಾರಾ? ಇದೀಗ ದಿಢೀರ್ ಡಿಕೆಯನ್ನ ಅಪ್ಕೊಂಡು ಅಧಿಕಾರವನ್ನ ಹಸ್ತಾಂತರ ಮಾಡಿದ್ದಾರೆ. ಅವರಿಬ್ಬರ ಆಲಿಂಗನ ನೋಡಿದ್ವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಂದಂತಹ ಟೈಮಲ್ಲಿ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಕಾಲಿಗೆ ಬೀಳ್ತಾರೆ. ಅದಾದ ಮೇಲೆ ತುಂಬಾ ಎಮೋಷನಲ್ ಆಗ್ತಾರೆ ಡಿಕೆ ಶಿವಕುಮಾರ್ ಅವರು. ಆ ವಿಡಿಯೋ, ಆ ಫೋಟೋಸ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಎಮೋಷನಲ್ ಆಗಿ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಅಪ್ಕೊಳ್ತಾರೆ. ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇನೆ. ಸಿದ್ದರಾಮಯ್ಯ ಈಗ ಡಿಕೆಶಿ ಮುಂದೆ ಸೋತವರು ಯಾರು? ಯಾರು ಸೋತ್ರು? ಡಿಕೆ ಶಿವಕುಮಾರ್ ಅವರು ಸೋತ್ರ, ಸಿದ್ದರಾಮಯ್ಯ ಅವರು ಸೋತ್ರ? ನೋಡಿ, ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬಂದಂತಹ ಸಂದರ್ಭದಲ್ಲಿ ಆದಂತಹ ಸುಸಂದರ್ಭ ಇದು. ಡಿಕೆ ಶಿವಕುಮಾರ್ ಅವರು ಬಂದು ಕೂಡಲೇ ಸಿದ್ದರಾಮಯ್ಯ ಅವರ ಕಾಲಿಗೆ ಬಿದ್ದು ನಮಸ್ಕರಿಸ್ತಾರೆ. ಅದೊಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಬಹಳಷ್ಟು ಭಾವುಕರಾಗಿದ್ದಾರೆ. ಅವರ ಮುಖವನ್ನು ನೀವು ಗಮನಿಸಬಹುದು. ಬಹಳ ಭಾವುಕರಾಗಿ ಸಿದ್ದರಾಮಯ್ಯ ಅವರನ್ನು ಅಪ್ಕೊಳ್ತಾರೆ. ಇಲ್ಲಿ ಕಾಡ್ತಾ ಇರುವಂಥ ಒಂದು ಪ್ರಶ್ನೆ, ಅಷ್ಟು ಈಸಿಯಾಗಿ ಡಿಕೆ ಶಿವಕುಮಾರ್ ಅವರಿಗೆ ತಮ್ಮ ಪಟ್ಟವನ್ನು ಬಿಟ್ಕೊಟ್ಟು ಬಿಡ್ತಾರಾ? ಹೈಕಮಾಂಡ್ ಹೇಳಿದ ತಕ್ಷಣ ಸಿದ್ದರಾಮಯ್ಯ ಅವರು ರಾಜೀನಾಮೆಗೆ ಒಪ್ಕೊಂಡ್ಬಿಟ್ರಾ? ಯಾಕಂದ್ರೆ ಸಿದ್ದರಾಮಯ್ಯ ಅಂತ ಹೇಳಿದ್ರೇನೆ ಹೋರಾಟಕ್ಕೆ ಹೆಸರುವಾಸಿ. 4 ದಶಕಗಳ ಹೋರಾಟ. ಸುಮ್ಮನೆ ಅವರು ಸಿಎಂ ಪಟ್ಟಕ್ಕೆ ಬಂದವರಲ್ಲ. ಕಳೆದ ಬಾರಿ 2013ರಲ್ಲಿ 5 ವರ್ಷ ಸಿಎಂ ಕಂಪ್ಲೀಟ್ ಮಾಡಿ ಈಗ ಮತ್ತೆ 3 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಸಮರ್ಪಕವಾಗಿ ಜಾರಿಗೆ ತಂದು ಗ್ಯಾರಂಟಿಗಳು ಕೂಡ ನಡೀತಾ ಇದೆ. ಅಂತಹ ಸಿದ್ದರಾಮಯ್ಯ ಹೈಕಮಾಂಡ್ ಹೇಳಿದ ತಕ್ಷಣ ರಾಜೀನಾಮೆಗೆ ಒಪ್ಕೊಂಡ್ರು ಅಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ಹೆಂಗ್ ಸಾಧ್ಯ ಆಯಿತು ಅನ್ನೋದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಹೆಂಗೆ ರಾಹುಲ್ ಡಿಕೆ ಶಿವಕುಮಾರ್ ಅವರ ಮಂತ್ರದಂಡಕ್ಕೆ ಶರಣಾಗ್ಬಿಟ್ರು? ಈಗಲೂ ರಾಜ್ಯದ ಜನರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ, ಸಿದ್ದರಾಮಯ್ಯ ಅವರು ಇವತ್ತು ಮಧ್ಯಾಹ್ನದ ಒಳಗಡೆ ರಾಜೀನಾಮೆ ಕೊಡ್ತಾರಾ? ಅಷ್ಟು ಈಸಿನಾ? ಒಪ್ಕೊಂಡ್ಬಿಟ್ಟಿದ್ದಾರಾ? ಬಟ್ ಇವತ್ತು ಬೆಳಗ್ಗೆಯಿಂದ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ನೋಡ್ಬಿಟ್ರೆ ಸೋತು ಬಿಟ್ರ ಸಿದ್ದರಾಮಯ್ಯ ಅವರು ಅನ್ನುವ ಪ್ರಶ್ನೆಗಳು ಕೂಡ ಕಾಡುತ್ತೆ. ಯಾಕಂದ್ರೆ ನಿನ್ನೆಯವರೆಗೂ ಕೂಡ ಯಾವ ನಾಯಕರು ಏನು ಹೇಳಿಕೆಗಳನ್ನು ಕೊಡಲಿಲ್ಲ. ನಿನ್ನೆ ಡೆಲ್ಲಿಯಿಂದ ರಾತ್ರಿ ವಾಪಸ್ ಆಗ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ದೊಡ್ಡ ಸೆಕ್ಯೂರಿಟಿಯಲ್ಲಿ ಅವ್ರನ್ನ ಕರ್ಕೊಂಬಂದು ಕಾರ್ ಹತ್ತಿಸಲಾಗುತ್ತೆ. ಆಗಲೂ ಕೂಡ ಡಿಕೆ ಮುಖದಲ್ಲಿ ಯಾವುದೇ ಸಂತೋಷ ಇಲ್ಲ. ಬಹಳ ಬೇಸರದಿಂದಲೇ ಡಿಕೆ ಶಿವಕುಮಾರ್ ಅವರು ಬಂದು ಕಾರ್ ಹತ್ತುತ್ತಾರೆ. ಅಂದರೆ ಖುಷಿ ಇಲ್ಲ. ಅದಾದಮೇಲೆ ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇ ಡೆಲ್ಲಿಯಿಂದ ಬಂದ ನಂತರ ಈ ವಿಚಾರದ ಬಗ್ಗೆ ಯಾವುದೇ ರಿಯಾಕ್ಟ್ ಕೂಡ ಮಾಡಲಿಲ್ಲ. ಅವರು ಸ್ವಲ್ಪ ಮಟ್ಟಿಗೆ ಬೇಸರದಲ್ಲೇ ಇದ್ದರು. ಬಟ್ ಇವತ್ತು ಬೆಳಗ್ಗೆ ಆಯ್ತಲ್ಲ ಬ್ರೇಕ್ಫಾಸ್ಟ್ ಮೀಟಿಂಗು, ಅದಾದ ಮೇಲೇ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರು ಕೆಳಗಿಳಿತಾರೆ ಅನ್ನುವ ವಿಚಾರ ಏನಿದೆ ಅದೆಲ್ಲದಕ್ಕೂ ಕೂಡ ಪುಷ್ಟಿ ಸಿಗುವಂತಾಗಿರೋದು. ನೋಡಿ, ಇವತ್ತು ಸಾಕಷ್ಟು ಸಚಿವರುಗಳು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಭಾಗಿಯಾಗಿದ್ದರು. ಈಗ ಸಿದ್ದರಾಮಯ್ಯ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗು ಮುಕ್ತಾಯ ಆಗಿದೆ. ಇವತ್ತು ಒಂದು ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಯಿತು ಬ್ರೇಕ್ಫಾಸ್ಟ್ ಮೀಟಿಂಗು. ಖಂಡಿತ ಎಂಥ ಕಲ್ಲು ಹೃದಯದ ಮನಸ್ಸು ಕೂಡ ಕರಗಿಬಿಡುತ್ತೆ. ನೋಡಿ, ಆ ಕಾಲಿಗೆ ಬಿದ್ದಂತಹ ಸಂದರ್ಭ ಇರಬಹುದು. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರನ್ನ
ಆಲಿಂಗನ ಮಾಡ್ಕೊಂಡಿದ್ದಿರ್ಬೋದು, ಅಪ್ಕೊಂಡಿತ್ತು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾವುಕರಾದಂತಹ ವಿಚಾರ. ಖಂಡಿತ ಇಲ್ಲಿ ನಾವು ಪಕ್ಷಾತೀತವಾಗಿ ಮಾತನಾಡೋದನ್ನು ಬಿಟ್ಟು ನೋಡಿದಾಗ ಎಂಥವರನ್ನ ಕೂಡ ಆ ಸನ್ನಿವೇಶ ಮಂತ್ರಮುಗ್ಧಗೊಳಿಸುತ್ತೆ. ಅಂದರೆ ನಮ್ಮಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ, ಆ ಬಣ ಈ ಬಣ ಅಂದವರಿಗೆ ತಕ್ಕದಾದಂತಹ ಉತ್ತರವನ್ನು ಕೊಡ್ತಾ ಇದ್ದಾರಾ ಇಬ್ಬರು ನಾಯಕರುಗಳು ಕೂಡ? ಯಾವುದೇ ಬಣ ಇಲ್ಲ, ಕೊಟ್ಟ ಮಾತಿನಂತೆ ನಡ್ಕೊಳ್ತಾ ಇದ್ದಿ ಅನ್ನೋದನ್ನು ಕೂಡ ಪ್ರೂವ್ ಮಾಡ್ತಾ ಇದ್ದಾರಾ ಸಿದ್ದರಾಮಯ್ಯ ಅವರು? ಹೋರಾಟಕ್ಕೆ ಹೆಸರಾಗಿದ್ದಂಥವರು ಸಿದ್ದರಾಮಯ್ಯ ಅವರು, ಅಹಿಂದ ನಾಯಕರಾಗಿ ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಂಡವರು, ಅಷ್ಟು ಈಸಿಯಾಗಿ ರಾಜೀನಾಮೆ ಕೊಡೋದಕ್ಕೆ ಒಪ್ಕೊಂಡ್ರಾ ಅನ್ನುವ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡುತ್ತೆ.